Hello students, welcome back to my YouTube channel. Now let us learn how to solve minimum edit distance problem. Okay. Before coming to the problem, let us know the condition to solve this problem. If match min plus 0, mismatch min plus 1. ಈ ಎರಡು ಕಂಡೀಷನ್ಸ್ ಓಕೆ ಏನು ಕಂಡೀಷನ್ಸ್ ಇಫ್ ಮ್ಯಾಚ್ ಆದರೆ ಮಿನ್ ಪ್ಲಸ್ 0 ಮಿಸ್ ಮ್ಯಾಚ್ ಆದರೆ ಮಿನ್ ಪ್ಲಸ್ 1 ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಏನಿದು ಅಂತ ಗೊತ್ತಾಗುತ್ತೆ ಓಕೆನಾ ಇಲ್ಲಿ ಸೋರ್ಸ್ ಮತ್ತು ಟಾರ್ಗೆಟ್ ಕೊಟ್ಟಿರ್ತಾರೆ ಓಕೆ ಸೋರ್ಸ್ನ ನೀವು ಕಾಲಮ್ ವೈಸ್ ಬರ್ಕೋಬೇಕು ಟಾರ್ಗೆಟ್ನ ಒಂದು ರೋವಲ್ಲಿ ಬರ್ಕೋಬೇಕು ಓಕೆ ನೆಕ್ಸ್ಟು ಅದಕ್ಕೆ ನಂಬರ್ಸ್ ಹಾಕೊಂಡು ಹೋಗಬೇಕು ಓಕೆ ಫಸ್ಟು 0 ಇಂದ ಸ್ಟಾರ್ಟ್ ಮಾಡೋಣ 0 1 2 3 4 5 6 7 8 9 ಇಲ್ಲಿ 1 2 3 4 5 6 7 8 9 ಓಕೆ 1 ಅನ್ನು ನಾವು ಫಸ್ಟ್ ಲೆಟರ್ ಇಂದ ಹಾಕೊಂಡು ಹೋಗೋಣ 1 ಅನ್ನು ಫಸ್ಟ್ ಲೆಟರ್ ಸೋರ್ಸ್ ಮತ್ತೆ ಟಾರ್ಗೆಟ್ ಫಸ್ಟ್ ಲೆಟರ್ ಇಂದ 1 ಅನ್ನು ಹಾಕೊಂಡು ಹೋಗೋಣ ಓಕೆನಾ ನೆಕ್ಸ್ಟ್ ಇದು ಹೇಗೆ ಸಾಲ್ವ್ ಮಾಡ್ಬೋದು ಅಂದ್ರೆ ನಾವು ಸೋರ್ಸ್ನ ಮತ್ತೆ ಡೆಸ್ಟಿನೇಷನ್ ಸೋರ್ಸ್ನ ಮತ್ತೆ ಟಾರ್ಗೆಟ್ನ ಕಂಪೇರ್ ಮಾಡ್ಕೊಂಡು ಹೋಗ್ಬೇಕು ಈಚ್ ಲೆಟರ್ನು ಕಂಪೇರ್ ಮಾಡ್ಕೊಂಡು ಹೋಗ್ಬೇಕು ಈಗ ಸ್ಟಾರ್ಟ್ ಮಾಡೋಣ ಸೋರ್ಸ್ ಇದು ಫಸ್ಟ್ ಲೆಟರ್ ಐ ಟಾರ್ಗೆಟ್ ಇದು ಫಸ್ಟ್ ಲೆಟರ್ ಇ ಇವೆರಡು ಮ್ಯಾಚ್ ಇದೆಯಾ ಮ್ಯಾಚ್ ಆಗಲ್ಲ ಸೊ ಮ್ಯಾಚ್ ಆಗದೆ ಇದ್ದಾಗ ಏನು ಮಾಡಬೇಕು ಮಿಸ್ ಮ್ಯಾಚ್ ಆದಾಗ ಮಿನ್ ಪ್ಲಸ್ 1 ಮಾಡಬೇಕು ಈಗ ಮಿನಿಮಮ್ ನಾವು ಯಾವ್ದು ತಗೋಬಹುದು ಈ ಮೂರಲ್ಲಿ ಯಾವಾಗ್ಲೂ ಈ ಮೂರಲ್ಲಿ ನಾವು ಮಿನಿಮಮ್ ವ್ಯಾಲ್ಯೂನ ತಗೋಬೇಕು ಉಲ್ಟಾ ಎಲ್ ಶೇಪ್ ಓಕೆ ಈಗ ಉಲ್ಟಾ ಎಲ್ ಶೇಪ್ ಇರೋದು 1 0 1 ಈ ಮೂರಲ್ಲಿ ಮಿನಿಮಮ್ ಯಾವ್ದಿರುತ್ತೆ ಅಫ್ಕೋರ್ಸ್ 0 ಇರುತ್ತೆ 0 ಪ್ಲಸ್ 1 ಮಾಡಬೇಕು 0 ಪ್ಲಸ್ 1 ಏನು 1 ಓಕೆ ನೆಕ್ಸ್ಟ್ ಐ ಮತ್ತೆ ಎಕ್ಸ್ ಅನ್ನು ಕಂಪೇರ್ ಮಾಡಿ ಈಕ್ವಲ್ ಇದೆಯಾ ಇಲ್ಲ ಸೊ ಎಗೇನ್ ಮಿಸ್ ಮ್ಯಾಚ್ ಆಯಿತು ಈಗ ಏನು ಹಾಕೋಬೇಕು ಮತ್ತೆ ಮಿನ್ ಪ್ಲಸ್ 1 ಮಿನ್ ಯಾವುದು ಮಿನ್ ವ್ಯಾಲ್ಯೂ ಯಾವುದು ಇಲ್ಲಿ ಎಗೇನ್ ಈ ಮೂರಲ್ಲಿ ನೋಡಬೇಕು ಉಲ್ಟಾ ಎಲ್ ಶೇಪ್ 2 1 1 ಈ ಮೂರಲ್ಲಿ ಮಿನಿಮಮ್ 1 ಇದೆ ಸೊ 1 ಪ್ಲಸ್ 1 2 ಆಗುತ್ತೆ ಎಗೇನ್ ಐ ಮತ್ತೆ ಇನ ಕಂಪೇರ್ ಮಾಡಿ ಸೇಮ್ ಇದೆಯಾ ಇಲ್ಲ ಎಗೇನ್ ಮಿಸ್ ಮ್ಯಾಚ್ ಈ ಮೂರಲ್ಲಿ ಮಿನಿಮಮ್ ಯಾವುದು 2 ಇಸ್ ದಿ ಮಿನಿಮಮ್ ಸೊ 2 ಪ್ಲಸ್ 1 ಮಾಡ್ಕೋಬೇಕು 2 ಪ್ಲಸ್ 1 3 ಈಗ ನೆಕ್ಸ್ಟ್ ಐ ಮತ್ತೆ ಸಿನ ಕಂಪೇರ್ ಮಾಡಿ ಮಿಸ್ ಮ್ಯಾಚ್ ಆಗುತ್ತೆ ಸೊ ಮಿನ್ ಪ್ಲಸ್ 1 ಈ ಮೂರಲ್ಲಿ ಮಿನಿಮಮ್ 3 ಇಸ್ ದಿ ಮಿನಿಮಮ್ ಪ್ಲಸ್ 1 ಮಾಡಬೇಕು ಸೊ 4 ಆಗುತ್ತೆ ನೆಕ್ಸ್ಟ್ ಐ ಮತ್ತೆ ಯು ಈಕ್ವಲ್ ಇಲ್ಲ ಸೊ ಅಗೇನ್ ಮಿನ್ ಪ್ಲಸ್ 1 ಈ ಮೂರಲ್ಲಿ ಮಿನಿಮಮ್ 4 4 ಪ್ಲಸ್ 1 5 ಹೀಗೆ ಈಗ ಐ ಮತ್ತೆ ಟಿ ಮಿಸ್ ಮ್ಯಾಚ್ ಸೊ ಮಿನ್ ಪ್ಲಸ್ 1 6 ಐ ಮತ್ತೆ ಐ ಇವೆರಡು ಈಕ್ವಲ್ ಐ ಈಸ್ ಈಕ್ವಲ್ ಟು ಐ ಅಲ್ವಾ ಈಗ ಮತ್ತೆ ಕಂಡೀಷನ್ಸ್ ಬನ್ನಿ ಇಫ್ ಮ್ಯಾಚ್ ಮಿನ್ ಪ್ಲಸ್ 0 ಏನಿದ್ರ ಅರ್ಥ ಮ್ಯಾಚ್ ಆದರೆ ಮಿನಿಮಮ್ ವ್ಯಾಲ್ಯೂ ಪ್ಲಸ್ 0 ಮಾಡಬೇಕು ಇವಾಗಲೂ ಅಷ್ಟೇ ಈ ಮೂರನ್ನ ಕಂಪೇರ್ ಮಾಡಿ ಉಲ್ಟಾ ಎಲ್ ಶೇಪ್ ಈ ಮೂರಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು 6 ಇಸ್ ದಿ ಮಿನಿಮಮ್ ಸೊ 6 ಪ್ಲಸ್ 0 ಮಾಡ್ಕೋಬೇಕು 6 ಪ್ಲಸ್ 0 ಅಂದರೆ 6 ಆಗುತ್ತೆ ಈ ಎರಡು ಕಂಡೀಷನ್ನ ಫಾಲೋ ಮಾಡ್ಕೋಬೇಕು ಓಕೆನಾ ಈಗ ಮತ್ತೆ ಬನ್ನಿ ಐ ವಿತ್ ಓ ಕಂಪೇರ್ ಮಿಸ್ ಮ್ಯಾಚ್ ಸೊ ಮಿಸ್ ಮ್ಯಾಚ್ ಆದಾಗ ಮಿನ್ ಪ್ಲಸ್ 1 ಮಾಡ್ಕೋಬೇಕು ಈ ಮೂರಲ್ಲಿ ಮಿನಿಮಮ್ 6 ಇಸ್ ದಿ ಮಿನಿಮಮ್ 6 ಪ್ಲಸ್ 1 ಮಾಡ್ಕೋಬೇಕು ದಟ್ ಇಸ್ 7 ನೆಕ್ಸ್ಟ್ ಐ ವಿತ್ ಎನ್ ಮಿಸ್ ಮ್ಯಾಚ್ ಸೊ ಮಿನ್ ಪ್ಲಸ್ 1 ಈ ಮೂರು ವ್ಯಾಲ್ಯೂಲಿ ಮಿನಿಮಮ್ ಇಸ್ 7 ಇಸ್ ಮಿನಿಮಮ್ ಸೊ 7 ಪ್ಲಸ್ 1 ಮಾಡ್ಕೊಂಡ್ರೆ 8 ಆಗುತ್ತೆ ಹೀಗೆ ಸೆಕೆಂಡ್ ರೋ ಇವೆರಡನ್ನು ಕಂಪೇರ್ ಮಾಡಿ ಎನ್ ವಿತ್ ಇ ಮಿಸ್ ಮ್ಯಾಚ್ ಸೊ ಈ ಮೂರಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು 1 ಪ್ಲಸ್ 1 2 ಆಗುತ್ತೆ ನೆಕ್ಸ್ಟ್ ಅಗೇನ್ ಎನ್ ವಿತ್ ಎಕ್ಸ್ ಮಿಸ್ ಮ್ಯಾಚ್ ಆಗುತ್ತೆ ಮಿನಿಮಮ್ 1 ಈ ಮೂರಲ್ಲಿ ಸೊ 1 ಪ್ಲಸ್ 1 2 ನೆಕ್ಸ್ಟ್ ಎನ್ ಟು ಇ ಮಿಸ್ ಮ್ಯಾಚ್ ಈ ಮೂರಲ್ಲಿ ಮಿನಿಮಮ್ 2 ಇದೆ 2 ಪ್ಲಸ್ 1 3 ಆಗುತ್ತೆ ಹಾಗೆ ಮಾಡ್ಕೊಂಡು ಹೋಗಿ ಎನ್ ವಿತ್ ಸಿ ಮಿಸ್ ಮ್ಯಾಚ್ ಆಗುತ್ತೆ ಇದು ಎನ್ ವಿತ್ ಯು ಆಲ್ಸೋ ಮಿಸ್ ಮ್ಯಾಚ್ ಎನ್ ವಿತ್ ಟಿ ಮಿಸ್ ಮ್ಯಾಚ್ ಎನ್ ವಿತ್ ಐ ಮಿಸ್ ಮ್ಯಾಚ್ ಎನ್ ವಿತ್ ಓ ಮಿಸ್ ಮ್ಯಾಚ್ ಈ ಮೂರಲ್ಲಿ ಮಿನಿಮಮ್ 6 ಇದೆ 6 ಪ್ಲಸ್ 1 ಮಾಡಿದ್ರೆ 7 ಬರುತ್ತೆ ಎನ್ ವಿತ್ ಎನ್ ಮ್ಯಾಚ್ ಆಗುತ್ತಲ್ವಾ ಇಫ್ ಮ್ಯಾಚ್ ಮಿನ್ ಪ್ಲಸ್ 0 ಈ ಮೂರಲ್ಲಿ ಮಿನಿಮಮ್ ಯಾವುದು 7 ಪ್ಲಸ್ 0 ಮಾಡಿದಾಗ 7 ಬರುತ್ತೆ ನೆಕ್ಸ್ಟ್ ಹೀಗೆ ಮಾಡ್ಕೊಂಡು ಹೋಗಿ
ಹೀಗೆ ಸಾಲ್ವ್ ಮಾಡ್ಕೊಂಡು ಹೋದಾಗ ನೆಕ್ಸ್ಟ್ ಫೈನಲ್ ಅಲ್ಲಿ ಸಿಗೋ ವ್ಯಾಲ್ಯೂ ಇದೆಯಲ್ಲ ಇದನ್ನ ಮಿನಿಮಮ್ ಎಡಿಟ್ ಆಪರೇಷನ್ ಅಂತ ಹೇಳ್ತಾರೆ. ಈ ಪ್ರಾಬ್ಲಮ್ ಕರೆಕ್ಟ್ ಇದೆಯಾ ಅಂತ ಹೆಂಗ್ ಕಂಡುಹಿಡಿಯೋದು ಅಂದ್ರೆ, ಈ ಪ್ರಾಬ್ಲಮ್ ನೀವು ಮಾಡಿರೋದು ಕರೆಕ್ಟ್ ಇದೆಯಾ ಅಂತ ಹೆಂಗ್ ಚೆಕ್ ಮಾಡೋದು ಅಂದ್ರೆ, ಸೋರ್ಸ್ ಮತ್ತೆ ಟಾರ್ಗೆಟ್ ನ ಕಂಪೇರ್ ಮಾಡ್ಕೊಂಡು ಹೋಗಿ. ಐ ಮತ್ತೆ ಐ ಈಕ್ವಲ್ ಇಲ್ಲ, ಎನ್ನು ಅಷ್ಟೇ ಈಕ್ವಲ್ ಇಲ್ಲ, ಟಿ ಅಗೇನ್ ಈಕ್ವಲ್ ಇಲ್ಲ, ಈಕ್ವಲ್ ಇಲ್ಲ, ಈಕ್ವಲ್ ಇಲ್ಲ. ನೆಕ್ಸ್ಟ್ E4 ಈಕ್ವಲ್ ಇದೆ. ಓಕೆನಾ, ಮುಕ್ಕಿರೋ 5 ಲೆಟರ್ಸ್ ಈಕ್ವಲ್ ಇಲ್ಲ. ಸೊ ಈ ಲಾಸ್ಟ್ ಕಾಲಮ್ ಅಲ್ಲಿ ನಿಮಗೆ 5 ವ್ಯಾಲ್ಯೂ ಸಿಗುತ್ತೆ. ಈಗ ನೀವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬಹುದು. ಥ್ಯಾಂಕ್ ಯು.